ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್. ಇವತ್ತು ನಾನು ನಿಮಗೆ ಅಡಿಕೆ ಸುಲಿಯುವುದು ಹೇಗೆ ಅಂತೇಳಿ ಹೇಳಿಕೊಡ್ತೇನೆ. ಸ್ವಲ್ಪ ಸುಲಿದಿಟ್ಟಿದ್ದೇನೆ. ಅಡಿಕೆ ಸುಲಿಲಿಕ್ಕಿಂತ ಮುಂಚೆ ಅಡಿಕೆ ಸುಲಿಲಿಕ್ಕಿಂತ ಮುಂಚೆ ನಾವು ಫಸ್ಟ್ ಪ್ರಿಕಾಷನ್ಸ್ ಆದ ಯಾವುದೆಲ್ಲ ಅಂತ ಹೇಳಿದರೆ, ನಾವು ಫಸ್ಟಿಗೆ ಬೇಕಾದರೆ ಮಾಸ್ಕ್ ಹಾಕ್ಕೊಳ್ಬೋದು. ಇಲ್ಲಾಂತ ಹೇಳಿದರೆ ಧೂಳೆಲ್ಲ ಮೂಗಿಗೆ ಹೋಗ್ತದೆ. ಮತ್ತು ತಲೆಗೆ ಅಥವಾ ಕಿವಿಗೆ ಬಟ್ಟೆ ಕಟ್ಟಿಕೊಳ್ಬೋದು, ಅಂದರೆ ಅದು ಧೂಳೆಲ್ಲ ಹೋಗೋದಕ್ಕೆ ಅದು ಕೂಡ. ಮತ್ತು ಕೈಗೆ ಕೆಲವರು ಗ್ಲೌಸ್ ಹಾಕ್ಕೊಳ್ತಾರೆ, ಅದು ಕೂಡ ಹಾಕ್ಕೊಳ್ಬೋದು, ಅಂದರೆ ಕೈಗೆ ಕೊಯ್ದ್ರೆ ಅಂತ ಹೇಳಿ. ಮತ್ತು ನೆಕ್ಸ್ಟ್ ಇನ್ನು ಮಣೆ ನೋಡುವಾಗ ನಂದು ಅಷ್ಟು ಶಾರ್ಪ್ ಏನಿಲ್ಲ, ಅಂದರೆ ಅಡಿಕೆ ಸುಳಿಯುವವರ ಹತ್ರ ಇರ್ತದೆ ಶಾರ್ಪ್ ಮಣೆ. ಇದು ನಾನು ಶಾರ್ಪ್ ಮಣೆ ತಗೊಳ್ಳಿಲ್ಲ, ಅಂದರೆ ಶಾರ್ಪ್ ಮಣೆ ಇದ್ದರೆ ಅದರಲ್ಲಿ ಕೈಯೆಲ್ಲ ಕೊಯ್ಯುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ನಾರ್ಮಲ್ ಮನೆಯಲ್ಲಿ ಇತ್ತು ಮೊದಲಿಂದನೇ, ಅದನ್ನೇ ಯೂಸ್ ಮಾಡಿದ್ದೇನೆ. ಈಗ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಸುಳಿಯೋದು ಅಂತೇಳಿ. ಈಗ ಸ್ವಲ್ಪನೇ ನಾನು ಸುಳಿತಾ ಇದ್ದೇನೆ. ನಾನು ಸ್ವಲ್ಪ ಇಷ್ಟ ಆಗಿದೆ ನೋಡಿ, ಮಧ್ಯಾಹ್ನ ನಂತರ ಕೂತದ್ದು ನಾನು. ಈಗ 4 ಗಂಟೆ. ಈಗ ತೋರಿಸ್ತೇನೆ ನೋಡಿ. ಒಂದು ಅಡಿಕೆ ಕೊಡ್ತೇನೆ ನಾನೀಗ. ಯಾವಾಗಲೂ ಇದರ ಕೆಳಭಾಗದಿಂದಲ್ಲ, ಮೇಲೆ ಭಾಗ ಇದೆಯಲ್ಲ, ಕೆಲವರು ಬೇರೆ ಬೇರೆ ಥರ ಕಳೀತಾರೆ ಅದನ್ನು. ನಾನು ಮೇಲೆ ಭಾಗದಿಂದ ಇದು ಮಾಡ್ತೀವಿ. ಈ ಪಾರ್ಟ್ ಇದೆಯಲ್ಲ, ಈ ಪಾರ್ಟ್ ಇಲ್ಲಿ ಸುತ್ತಲೂ ಯಾವ ಪಾರ್ಟ್ ಕೂಡ ಈ ಪಾರ್ಟನ್ನು ಕತ್ತಿಗೆ ನಾವು ತಾಗಿಸಿ ಕಳಿಯುವಂಥದ್ದು. ಈಗ ನೋಡಿ ತೋರಿಸ್ತೇನೆ. ಇದನ್ನು ಕತ್ತಿ ಇದಕ್ಕೆ ಹಾಕಿ ನೋಡಿ, ಈ ಪಾರ್ಟನ್ನು ಹಾಕ್ತಿದ್ದೆ ನೋಡಿ. ಅದು 2 ಕೈ ಯೂಸ್ ಮಾಡಿದರೆ ಬೇಕಾಗ್ತದೆ. ನೋಡಿ ಅದರ ಒಂದು ಮೇಲೆ ಎಲ್ಲ ಸ್ವಲ್ಪ ಸೂವಿ ಥರ ಬರ್ತದಲ್ವ, ಅದನ್ನೆಲ್ಲ ಒಂದು ತೆಗೆದುಕೊಳ್ಬೇಕು. ಈ ಥರ ಇನ್ನೊಂದು ತೋರಿಸ್ತೇನೆ. ಹಾಗೆ ಗೈಸ್, ಈ ಥರ ಸುಳಿದುಕೊಂಡು ಹೋಗೋದಷ್ಟೇ. ನಾನು ಅದಕ್ಕೆ ಸುಮ್ಮನೆ ತೋರಿಸುವಂತಾಯಿತು. ಯಾರಿಗೆಲ್ಲ ಯೂಸ್ ಆಗಿದೆ ಅವರೆಲ್ಲ ಒಂದು ಲೈಕ್ ಮಾಡಿ ಆಯಿತಾ. ಹಾಗೆ ಯಾರೆಲ್ಲ ನನ್ನ ಲಾಗನ್ನು ಹೊಸತಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನ ಲಾಗಲ್ಲಿ ಸಿಗುವಂತ ಹೇಳ್ತಾ, ಎಲ್ರಿಗೂ ರಾಮ್ ರಾಮ್, ಬಾಯ್ ಬಾಯ್.